ಸರ್. ವಿವೇಕ ಚೂಡಾಮಣಿ ಬಹಳ ವಿಸ್ತೃತವಾಗಿ ಈ ಕೋಶಗಳನ್ನ ಅಂದ್ರೆ ಈ ಪಂಚಕೋಶಗಳನ್ನ ಇನ್ನು 154ನೆಯ ಶ್ಲೋಕದಿಂದ ಹಿಡಿದು ಈ 210 ಶ್ಲೋಕದವರೆಗೆ, ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 56 ಶ್ಲೋಕಗಳನ್ನ ದೀರ್ಘವಾಗಿ ಒಂದು ಗ್ರಂಥನೆ ಮಾಡಬಹುದು. ಅಷ್ಟು ಶ್ಲೋಕಗಳನ್ನ ಆಚಾರ್ಯ ಶಂಕರರು ದೀರ್ಘವಾಗಿರ್ತಕ್ಕಂಥ ವಿವರಣೆಯನ್ನ ಈ ಕೋಶಗಳ ಮೇಲೆ, ಸೊ ಅದರ ಜನನ ಮತ್ತು ಅದರ ಪರಿಮಿತಿಯೊಳಗಡೆ ಅದರ ಕ್ರಿಯಾ ಮತ್ತು ಅದರ ಗುಣ, ಅದರ ವಿಶೇಷತೆ, ಹೀಗೆ ನಮಗೆ ಒಂದು ರೀತಿಯಾಗಿರ್ತಕ್ಕಂತಹ ಎಲ್ಲ ಒಂದಕ್ಕೊಂದು ಹೆಣೆದುಕೊಂಡು ಬಿಡಿಸಕ್ಕೆ ಬರದೇ ಇರತಕ್ಕಂತಹ ಒಂದು ಅನುಭವ ಇಲ್ಲದೆ ಇರುವಾಗ ಕೋಶಕ್ಕೆ ಅತೀತನಾಗಿರ್ತಕ್ಕಂತಹ ಆ ತತ್ವದಲ್ಲಿ ನೆಲೆ ನಿಂತಿರ್ತಕ್ಕಂತಹ ಮಹಾತ್ಮರು ಇದನ್ನ ಸಂಪೂರ್ಣವಾಗಿ ಬಿಡಿಸ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾಕಂದ್ರೆ ಅದೇ ಕೋಶದಲ್ಲಿ ನಾವಿರೋದ್ರಿಂದ ನಮಗೆ ಅದನ್ನ ನೋಡಕ್ ಬರೋದಿಲ್ಲ. ನಾವು ಕೋಶದಿಂದ ಆಚೆ ಇದ್ದಾಗ ಮಾತ್ರ ನೋಡ್ಲಿಕ್ಕೆ ಬರುತ್ತೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಅವರು ಕೋಶಾತೀತರು ಅಂತ ಹೇಳಿ. ಈಗ ನಾವು ಈ ಕೋಶಗಳಲ್ಲಿ ಕೊನೆಯ ಕೋಶವಾಗಿರ್ತಕ್ಕಂತಹ, ಮತ್ತೆ ತುಂಬಾ ಜನಕ್ಕೆ ಇದು ಆನಂದಮಯ ಕೋಶ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು, ಮತ್ತೆ ವಿಜ್ಞಾನಮಯ ಕೋಶದಲ್ಲಿ ಇರ್ತಕ್ಕಂತಹ ವಿವರಣೆ ದೀರ್ಘವಾಗಿ ಇದರಾಗ ಇಲ್ಲದೆ ಇರೋದ್ರಿಂದ ಇದನ್ನ ಸ್ವಲ್ಪ ತಿಳಿಯಾಗಿ ಬಿಡಿಸೋದು ಒಂದಿಷ್ಟು ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಮತ್ತೆ ಈ ಆನಂದಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ ಎರಡರನ್ನ ಕೆಲವೊಂದು ಗ್ರಂಥಗಳಲ್ಲಿ ವಿಜ್ಞಾನಮಯ ಕೋಶ ಕರ್ತೃತ್ವ, ಆನಂದಮಯ ಕೋಶ ಭೋಕ್ತೃತ್ವ ಅಂತನೂ ಕೂಡ ವಿವರಣೆಯನ್ನ ಕೊಟ್ಟಿದ್ದಾರೆ. ಭೋಕ್ತೃ ಅಂದ್ರೆ ಆ ಭೋಗವನ್ನ ಅನುಭವಿಸುವವನು ಯಾರು ಅಂದ್ರೆ ಅದು ಆನಂದಮಯ ಕೋಶ ಅಂತ. ಆಮೇಲೆ ಈ ಆನಂದಮಯ ಕೋಶವನ್ನ ಕಾರಣ ಶರೀರ ಅಂತನೂ, ಮತ್ತೆ ಅಜ್ಞಾನದ ಶರೀರ ಅಂತನೂ, ಮತ್ತೆ ಸುಷುಪ್ತಿ ಅವಸ್ಥೆ ಅಂತನೂ, ಹೀಗೆ ಒಂದೊಂದು ಗ್ರಂಥದಲ್ಲಿ ಒಂದೊಂದು ರೀತಿಯಾಗಿ ವಿವರಣೆ ಇದೆ. ಮತ್ತೆ ಈ ಅವಸ್ಥಾತ್ರಗಳಲ್ಲಿ ನೋಡುವಾಗ ಈ ಕಾರಣಮಯ ಶರೀರದ ಪುರುಷ ಪ್ರಾಜ್ಞ ಅಂತನೂ, ಬೇರೆ ಬೇರೆ ರೀತಿಯಾಗಿ ಅರ್ಥ. ನಾವು ಯಾವಾಗಲೂ ಕೂಡ ಆ ಅರ್ಥಗಳನ್ನ ಅವರು ಹೇಗೆ ಬರೆದಿದ್ದಾರೆ ಹಾಗೆ ನೋಡುವಂತಹದ್ದು ಬಹಳ ಮುಖ್ಯ. ಸೊ ಇದರಲ್ಲಿ ಸ್ವಾಮಿ ಚಿನ್ಮಯಾನಂದರು ಇದನ್ನ ಅಜ್ಞಾನಮಯ ಶರೀರ ಅಂತನೂ ಅವರು ಕರೆದಿದ್ದಾರೆ. ಅದು ಪ್ರಾಜ್ಞಾ ಅಂತ ಹೇಳಿದಾಗ ಅಜ್ಞಾನಮಯ ಶರೀರ ಹೊಂದಾಣಿಕೆ ಆಗೋದಿಲ್ಲ. ಬಟ್ ಆದ್ರೆ ಇಲ್ಲಿ
ಶ್ಲೋಕಗಳನ್ನು ಹಿಡ್ಕೊಂಡು ಚಿಂತನೆ ಮಾಡೋಣ. ಮತ್ತೆ ನಾನು ಸ್ವಾಮಿ ಚಿನ್ಮಯಾನಂದರನ್ನ ವಿರೋಧ ಮಾಡಿದ್ರೆ ಅಂತ ಅರ್ಥ ಅಲ್ಲ. ಎಲ್ಲರ ಅನುಭವದಲ್ಲಿ ಇರ್ತಕ್ಕಂತಹ ವಿಚಾರವನ್ನ ತಿಳಿಸುವಾಗ ಅದು ಹಾಗೆ ಸರಿ ಉಂಟದು. ಅಂದ್ರೆ ಮುಂದೆ ನೀವು ಬೆಳವಣಿಗೆ ಆಗ್ತಾ ಆಗ್ತಾ ನಿಮಗೆ ಗೊಂದಲಗಳು ಏನು ಬರ್ತವೋ ಬರೋದಿಲ್ಲ ಗೊತ್ತಿಲ್ಲ. ನನಗೆ ಇರೋ ಒಂದು ಮೈಂಡ್ ಲೆವೆಲ್ ಅಲ್ಲಿ ನಾನು ಇಷ್ಟೆಲ್ಲ ಡೌಟ್ಗಳನ್ನ ಇದನ್ನ ಕ್ರಿಯೇಟ್ ಮಾಡಿ ಒಮ್ಮೊಮ್ಮೆ ಹಾಗೆ ಅನಿಸುತ್ತೆ ನನಗೆ. ನಿಮ್ಗೆ ಆಕ್ಚುಲಿ ಅದು ಬೇಕಾಗಿರ್ತದೋ ಬೇಕಿಲ್ವೋ, ಬಟ್ ಅಂತೂ ನಾನೇ ಕ್ರಿಯೇಟ್ ಮಾಡಿ ಹೇಳ್ತೀನಂತ ಅನಿಸ್ತಿರ್ತದೆ. ಆದ್ರೆ ಅದು ಎಲ್ಲೋ ಒಂದ್ ಕಡೆ ಇನ್ನೊಂದ್ ಕಡೆ ಮುಂದಕ್ಕೆ ಹೋಗಿ ಬೇರೆ ನೋಡುವಾಗ ಮತ್ತೆ ಇಲ್ಲಿ ಹೇಳ್ಬೋದಾಗಿತ್ತು ಹೇಳಿಲ್ವ ಅಲ್ಲ ಅಂತ ಹೇಳಿ ನಿಮಗನಿಸ್ತದೇನೋ. ಅದಕ್ಕೆ ಎಲ್ಲ ಕಾರಣಗಳಿಂದ ಶ್ಲೋಕಕ್ಕೆ ಅನುಗುಣವಾಗಿ ಮತ್ತೆ ಅದಕ್ಕಿಂತ ಬಹಳ ಮುಖ್ಯ ಅಂತಂದ್ರೆ ಈ ಕೋಶಗಳಲ್ಲಿ ಸುಮಾರು ಕ್ವಶನ್ಗಳು ರೈಸ್ ಆಗ್ಬೋದಾಗಿತ್ತು, ಆಗಿಲ್ಲ. ಯಾಕಂದ್ರೆ ಕ್ವಶನ್ಗಳನ್ನ ಕೇಳೋಷ್ಟು ಇನ್ನ ಬುದ್ಧಿ ಮತ್ತೆ ಬೆಳೆಯದೇ ಇರೋದರಿಂದ, ಈಗ ಇದನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲೇ ನಿಮ್ಮದು ಪ್ರಯಾಸ ಇರೋದ್ರಿಂದ ಸದ್ಯಕ್ಕೆ ಅಷ್ಟರ ಲೆವೆಲ್ ಅಲ್ಲಿ ಇವ್ರನ್ನ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇವ್ರ ಬಗ್ಗೆ ಇನ್ನೊಂದಿಷ್ಟು ವಿವರಣೆ ಬೇಕು ಅಂತ ಅನಿಸಿದಾಗ ಮತ್ತೆ ವಾಪಸ್ ಬಂದು ಪ್ರಶ್ನೆಗಳನ್ನ ಕೇಳಿ ಡಿಸ್ಕಸ್ ಮಾಡಿ ಹೋಗ್ಬೋದು. ಈಗ ಶ್ಲೋಕ ನಂಬರ್ 207. ಆನಂದ ಪ್ರತಿಬಿಂಬ ಚುಂಬಿತ ತನುವೃತ್ತಿಸ್ತಮೋ ಜೃಂಭಿತ ಸ್ಯಾದಾನಂದಮಯ ಪ್ರಿಯಾದಿಗುಣಕಃ ಶ್ರೇಷ್ಠಾರ್ಥಲಾಭೋಧಯ ಪುಣ್ಯಸ್ಯ ಅನುಭವೇ ವಿಭಾತಿ ಕೃತಿಮಾನಂದರೂಪಃ ಸ್ವಯಂ ಭೂತ್ವಾನಂದತಿ ಯತ್ರ ಸಾಧು ತನುರ್ಬೃನ್ಮಾತ್ರಃ ಪ್ರಯತ್ನಂ ವಿನಾ. ಆನಂದ ಪ್ರತಿಬಿಂಬ ಚುಂಬಿತ ತನುಃ ವೃತ್ತಿಃ ತಮಃ ಜೃಂಭಿತ ಸ್ಯಾತ್ ಆನಂದಮಯ. ಇಷ್ಟು ಆನಂದಮಯ ಕೋಶ ಸ್ಯಾತ್ ಆನಂದಮಯ ಅಂದ್ರೆ ಈ ಆನಂದಮಯ ಕೋಶ ಅಂತಕ್ಕಂಥದ್ದನ್ನ ಅದರ ಸ್ವರೂಪವನ್ನ ಹೇಳಿದರೆ ಅದನ್ನ ಸೊ ಈ ಆನಂದಮಯ ಕೋಶ ಅಂತಕ್ಕಂಥದ್ದು ಯಾವುದರಿಂದ ಪ್ರತಿಬಿಂಬಿತವಾಗಿದೆ ಅಂತಂದ್ರೆ, ಯಾವುದು ಆ ಸತ್ತು ಚಿತ್ತು ಆನಂದ ಅಂತ ಆ ಪರಮಾತ್ಮನನ್ನ ಸ್ವರೂಪದಿಂದ ಅವನನ್ನ ನಾವು ವಿಚಾರ ಮಾಡ್ತೀವಿ. ಅಂತಹ ಸ್ವರೂಪನಾಗಿರ್ತಕ್ಕಂತಹ ಆನಂದ ಸ್ವರೂಪನಾಗಿರ್ತಕ್ಕಂತಹ ಆ ಪರಮಾತ್ಮನ ಪ್ರತಿ ಛಾಯೆ ಪ್ರತಿಬಿಂಬ ಈ ಆನಂದಮಯ ಕೋಶ. ಇದು ಹೇಗೆ ಪ್ರಕಟ ಆಗತ್ತೆ ಅಂತಂದ್ರೆ, ಇದು ತಮೋಜೃಂಭಿತ ತನುವೃತ್ತಿ ಅಂತ. ಅಂದ್ರೆ ಇಲ್ಲಿ ತನು ಅಂತಕ್ಕಂಥದ್ದನ್ನ ಕೋಶ ಅಂತ ಅರ್ಥ ಮಾಡಿದ್ದಾರೆ. ಅಂದ್ರೆ ಇದು ತಮಸ್ಸಿನಿಂದ ಜೃಂಭಿತವಾಗಿರ್ತಕ್ಕಂದ್ರೆ, ಜೃಂಭಿತ ಅಂದ್ರೆ ಕಾಣಿಸ್ಕೊಳ್ತಕ್ಕಂಥದ್ದು, ವಿಜೃಂಭಿಸುವಂತಹದ್ದು ಅಂತ.
ಯಾಕೆ ತಮಸ್ಸು ಅಂತಕ್ಕಂಥದ್ದನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂದ್ರೆ, ನಮಗೆ ತೋರುವಂತಹ ಯಾವುದು ಆನಂದ ಇದೆಯೋ ಅದು ತಮೋ ವೃತ್ತಿಯಿಂದ ತೋರ್ತಕ್ಕಂಥದ್ದು ಮತ್ತು ಧರ್ಮ ವೃತ್ತಿಯಿಂದ ತೋರ್ತಕ್ಕಂಥದ್ದು ಮತ್ತೆ ಆತ್ಮವೃತ್ತಿಯಿಂದ ತೋರ್ತಕ್ಕಂಥದ್ದು, ಮೂರು ರೀತಿಯಾಗಿರ್ತಕ್ಕಂಥದ್ದು ಪ್ರಕಟ. ಆದರೆ ಸಾಮಾನ್ಯವಾಗಿ ನಮಗೆಲ್ಲ ತೋರ್ತಕ್ಕಂಥದ್ದು ತಮೋ ವೃತ್ತಿಯಿಂದ. ಆದರೆ ಹೆಚ್ಚು ನಾವು ಇದನ್ನ ನಿದ್ರಾವಸ್ಥೆಯಲ್ಲಿ, ಗಾಢ ನಿದ್ರಾವಸ್ಥೆಯಲ್ಲಿ ಈ ಆನಂದಮಯ ಕೋಶದ ವಿವರಣೆ ಇದೆ. ಮತ್ತೆ ಜಾಗೃತದಲ್ಲಿ ಕೂಡ ನಮಗೆ ಇಂದ್ರಿಯಗಳ ವ್ಯಾಪಾರಗಳಿಂದ ಆನಂದಮಯ ಕೋಶ ಅಂದ್ರೆ ಆನಂದ ಅನುಭವಕ್ಕೆ ಬರುತ್ತೆ. ಪ್ರಿಯಾದಿ ಗುಣಕಃ ಅಂದ್ರೆ ಪ್ರಿಯವಾಗಿರ್ತಕ್ಕಂತಹ ಗುಣಗಳನ್ನ ಹೊಂದಿದೆ ಅಂತಾರೆ ಅವರು. ಪ್ರಿಯಾದಿ ಗುಣಕಃ ಅಂತಂದ್ರೆ ನಮಗೆ ಇಷ್ಟವಾಗಿರ್ತಕ್ಕಂತಹದ್ದನ್ನ ನೋಡಿದಾಗ, ಇಷ್ಟವಾಗಿರ್ತಕ್ಕಂಥದ್ದನ್ನ ಕೇಳಿದಾಗ, ಇಷ್ಟವಾಗಿರ್ತಕ್ಕಂಥದ್ದನ್ನ ಸ್ಪರ್ಶ ಮಾಡಿದಾಗ, ಇಷ್ಟವಾಗಿರ್ತಕ್ಕಂಥದ್ದನ್ನ ನಾಲಿಗೆಗೆ ಟೇಸ್ಟ್ ಮಾಡಿದಾಗ, ಇಷ್ಟವಾಗಿರ್ತಕ್ಕಂತಹ ಸ್ಮೆಲ್ಲನ್ನ ಘ್ರಾಣಿಸಿದಾಗ, ನಮಗೆ ಇಷ್ಟವಾಗಿರ್ತಕ್ಕಂಥವ್ರನ್ನ ನೆನಪು ಮಾಡಿಕೊಂಡಾಗ, ಇವಾಗ ಈ ಎಲ್ಲ ಸಂದರ್ಭಗಳಲ್ಲಿ ಆ ಆನಂದ ಪ್ರಕಟವಾಗುತ್ತೆ. ಅದಕ್ಕೆ ಪ್ರಿಯಾದಿ ಗುಣಕಃ ಸ್ವ ಇಷ್ಟಾರ್ಥ ಲಾಭೋದಯ. ಅಂದ್ರೆ ಸ್ವ ಇಷ್ಟಾರ್ಥ ಲಾಭ ಉದಯ ಅಂದ್ರೆ ಇಷ್ಟಾರ್ಥ ಲಭಿಸಿದಾಗ ಅದು ನಮಗೆ ಕಾಣಿಸಿಕೊಳ್ಳುತ್ತೆ. ಈಗ ಯಾವುದಾದ್ರೂ ಒಂದು ಸುಂದರವಾಗಿರ್ತಕ್ಕಂಥದ್ದನ್ನ ನೋಡಿದ್ವಿ ಅಂತಂದ್ರೆ ಅದು ಆನಂದ ಆಗುತ್ತೆ. ಅದು ಅವಾಗ ಏನಾಯ್ತು, ಅದು ಇಷ್ಟಾರ್ಥ ಕೈಗೂಡಿತು ಅಂದ್ರೆ ಏನನ್ನ ನಾವು ನೋಡ್ಬೇಕು ಅನ್ಕೊಂಡಿದ್ವಿ ಅದನ್ನ ನೋಡಿಬಿಟ್ಟು ಅಂತಂದ್ರೆ, ಈಗ ಯಾವುದಾದ್ರೂ ಕ್ಷೇತ್ರ, ಪುಣ್ಯಕ್ಷೇತ್ರಗಳು ಅಥವಾ ಟೂರಿಸ್ಟ್ ಪ್ಲೇಸ್ಗಳು ತುಂಬಾ ದಿನದಿಂದ ನೋಡ್ಬೇಕಂತ ಅನ್ಕೊಂಡಿರ್ತೀವಿ. ಯಾವಾಗ ಅನುಕೂಲ ಕೂಡಿ ಹೋಗಿ ಅದರ ಮುಂದೆ ನಿಂತುಕೊಂಡಿವಿ ಅಂತಂದ್ರೆ, ಆ ಕ್ಷೇತ್ರದ ಮುಂದ ಅದು ಕಾಶಿ ಇರಲಿ ಅಥವಾ ಅಯೋಧ್ಯೆ ಇರಲಿ ಅಥವಾ ಬದ್ರಿನಾಥ್ ಇರಲಿ, ಇನ್ನು ತಾಜ್ ಮಹಲ್ ಇರಲಿ, ಯಾವುದು ನಾವೇನು ಸುಮ್ಮನೆ ಕೆಲವೊಂದಿಷ್ಟನ್ನ ಓದಿ ಕೇಳಿರ್ತೀವಿ ಪ್ರಸಿದ್ಧವಾಗಿರ್ತಕ್ಕಂಥದ್ದನ್ನ, ಮೈಸೂರು ಅರಮನೆ ಇರಲಿ, ಏನನ್ನ ನೋಡ್ಬೇಕಂತ ಅನ್ಕೊಂಡಿರ್ತೀವಿ, ಅದನ್ನ ಹೋಗಿ ನಿಂತುಕೊಂಡಗಳಿಗೆ ಅವಾಗ ಅದೇನಾಗುತ್ತೆ ಅಂತಂದ್ರೆ ಅಷ್ಟು ಆನಂದ ಆಗುತ್ತೆ. ಆ ಆನಂದದ ಅನುಭೂತಿ ಆಗತ್ತಲ್ಲ, ಅದು ಆನಂದಮಯ ಕೋಶ. ಪುಣ್ಯ ಸ್ವ ಅನುಭವೇ, ಪುಣ್ಯಸ್ಯ ಅನುಭವೇ ಅಂದ್ರೆ ಆ ಇಷ್ಟಾರ್ಥ ಯಾವಾಗ ಕೈಗೂಡುತ್ತೆ? ಇಷ್ಟಾರ್ಥ ಲಾಭೋದಯ ಪುಣ್ಯಸ್ಯ ಅನುಭವೇ ಅಂದ್ರೆ ಅದು ಸ್ವಾನುಭವೇ. ನಮಗೆ ಯಾವುದಾದ್ರೂ ಇಷ್ಟಾರ್ಥವಾಗಿರ್ತಕ್ಕಂಥದ್ದು ಲಭಿಸ್ಬೇಕು ಅಂತಂದ್ರೆ ಅದು ಪುಣ್ಯದಿಂದ ನಮಗೆ ಕಾಣಿಸಿಕೊಳ್ಳುತ್ತೆ. ಇದು ಬಹಳ ಇಂಪಾರ್ಟೆಂಟು. ವಿಭಾತಿ ಕೃತೀನಾಂ ಆನಂದ ರೂಪ ಸ್ವಯಂ ಭೂತ್ವ ಆನಂದತಿ ಅಂದ್ರೆ ಆ ಪುಣ್ಯ ಎಷ್ಟು ನಮಗೆ ಅಧಿಕವಾಗಿರ್ತದೆ ಅಷ್ಟಷ್ಟು ಅದು ಆನಂದ ಹೆಚ್ಚಿಗೆ ಆಗ್ತಾ ಹೋಗುತ್ತದೆ. ಯತ್ರ ಸಾಧು ತನು ಮಾತ್ರ ಪ್ರಯತ್ನ ವಿನಃ ಅಂದ್ರೆ ಇದು ಪುಣ್ಯ ಇಲ್ಲದೆ ಈ ಆನಂದಮಯ ಕೋಶ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಜಾಗೃತ ರೂಪದ ಒಂದು ಆನಂದದ ಅನುಭವ ಹೇಳಿದ್ರು, ಮತ್ತೊಂದು ಪ್ರಯತ್ನ ಇಲ್ಲದೆ
ತಮೋ ರೂಪದ ಅಂದ್ರೆ ಗಾಢ ನಿದ್ರೆಯಲ್ಲಿರ್ತಕ್ಕಂತಹ ಆನಂದದ ತೋರಿಕೊಳ್ತಕ್ಕಂತಹದ್ದು. ಹೀಗೆ ನಮಗೆ ಇಷ್ಟಾರ್ಥವಾಗಿರ್ತಕ್ಕಂತಹ ವಸ್ತುಗಳು, ವ್ಯಕ್ತಿಗಳು, ವಿಷಯಗಳು ಸಿಕ್ಕಾಗ ಏನು ಮನಸ್ಸು ಆನಂದವಾಗತ್ತಲ್ವಾ, ಇದನ್ನ ಆನಂದಮಯ ಕೋಶ ಅಂತ ಕರೀತಾರೆ. ಎರಡು ರೀತಿಯಿಂದ, ಒಂದು ಇಂದ್ರಿಯಗಳ ಸಂಪರ್ಕದಿಂದ ಬರುವಂತಹ ಆನಂದ, ಮತ್ತೊಂದು ವೃತ್ತಿಗಳಿಂದ ಅಂದ್ರೆ ಇಂದ್ರಿಯಗಳ ಹೊರಗಿನ ವಸ್ತುಗಳು ಇಲ್ಲದೆ ಇದ್ರು ಮನಸ್ಸಿನಲ್ಲಿ, ಈಗ ನಮ್ಗೆ ಯಾರಾದ್ರೂ ಇಷ್ಟವಾಗಿರ್ತಕ್ಕಂಥವ್ರು ನೆನಪು ಮಾಡಿಕೊಂಡಗಳಿಗೆ ಆನಂದ ಆಗುತ್ತಲ್ವಾ, ಇಲ್ಲ ಯಾವ್ದಾದ್ರು ಇಷ್ಟವಾಗಿರ್ತಕ್ಕಂತಹ ಘಟನೆಯನ್ನ ನೆನಪು ಮಾಡಿಕೊಂಡು ಅಂದ್ರೆ ಆನಂದ ಆಗತ್ತಲ್ಲ, ಅವಾಗ ಅಲ್ಲಿ ಹೊರಗಿನ ಇಂದ್ರಿಯಗಳೇನ್ ಬೇಕಾಗಿಲ್ಲ, ಆ ಮನೋವೃತ್ತಿಯಿಂದ ಜಾಗೃತವಾಗಿ ಆನಂದ ಅನುಭವ ಆಗುತ್ತೆ. ಮತ್ತೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ಗಾಢ ನಿದ್ರೆಯಲ್ಲಿ ಅದು ತಾನೇ ತಾನಾಗಿರ್ತಕ್ಕಂತಹ ಆನಂದ, ಪ್ರಯತ್ನ ಇಲ್ಲದೆ ಆನಂದ ಸಿಗುತ್ತೆ. ಆ ಪ್ರಯತ್ನ ಇಲ್ಲದೆ ಪ್ರಕೃತಿಯಿಂದ ಸಹಜವಾಗಿ ದೊರೆಯುವಂತಹ ಏನು ಒಂದು ಗಾಢ ನಿದ್ರೆ ಆನಂದದ ಕೋಶ ಇದೆಯೋ ಅದನ್ನ ನಾವು ಅಜ್ಞಾನಮಯ ಕೋಶ ಅಂತ ಹೇಳ್ಬೋದು. ಯಾಕಂತಂದ್ರೆ, ಯಾಕೆ ಅದನ್ನ ಅಜ್ಞಾನಮಯ ಕೋಶ ಅಂತ ಕರಿತೀವಿ ಅಂತಂದ್ರೆ, ಆ ಆನಂದ ಅನುಭವಿಸ್ತಾ ಇದ್ರು ಅದು ನಮಗೆ ಗೊತ್ತಾಗೋದಿಲ್ಲ. ಈಗ ನಮ್ಗೆ ಏನು, ನಾನಂದ್ರೆ ನಾವು ಕಾನ್ಸಿಯಸ್ ಮೈಂಡ್ ಅಂತ ಅರ್ಥ ಮಾಡಿಕೊಂಡಿವಲ್ವಾ. ಈಗ ಯಾರಾದ್ರೂ ಒಂದು ನಮ್ಗೆ ಇಷ್ಟ ಆಗಿರ್ತಕ್ಕಂಥವ್ರ ನೋಡಿದ್ವಿ ಅಂತಂದ್ರೆ ಅದು ನನ್ನ ಅನುಭವಕ್ಕೆ ಇರ್ತಕ್ಕಂಥದ್ದು, ನಾನು ಪ್ರಜ್ಞಾಪೂರ್ವಕವಾಗಿ ಅದನ್ನ ನೋಡ್ತೀನಿ, ಅದನ್ನ ಎಂಜಾಯ್ ಮಾಡ್ತೀನಿ. ಯಾರ ಕೇಳಿದ್ರೆ ಹೇಳ್ತೀನಿ. ಆದರೆ ಯಾವುದು ಗಾಢ ನಿದ್ರೆಯಲ್ಲಿ ಇದೆಯಲ್ವಾ, ಡೀಪ್ ಸ್ಲೀಪ್ ಅಲ್ಲಿ, ಅದು ಪ್ರಕೃತಿ ಸಹಜವಾಗಿ ಬರ್ತಕ್ಕಂಥದ್ದು. ಆದ್ರೆ ಅಲ್ಲಿ ನಾನು ಇಲ್ಲ, ಅದಕ್ಕೆ ನನಗೆ ಅನುಭವ ಇಲ್ಲದೆ ಇರ್ತಕ್ಕಂಥದ್ದು ಏನೆಲ್ಲ ಆಗುತ್ತೋ ಅದು ಅಜ್ಞಾನ ಅಂತಾನೆ ಅರ್ಥ ಆಗುತ್ತೆ. ಈ ದೃಷ್ಟಿಯಿಂದ ಸ್ವಾಮಿ ಚಿನ್ಮಯಾನಂದರು ಇದನ್ನ ಅಜ್ಞಾನಮಯ ಶರೀರ ಅಥವಾ ಅಜ್ಞಾನಮಯ ಕೋಶ ಅಂತ ಹೇಳಿದ್ದಾರೆ. ಇದು ಸರಿಯಾಗಿರ್ತಕ್ಕಂಥದ್ದು. ಆದರೆ ಯಾವಾಗ ನಾವು ಪ್ರಾಜ್ಞಾ ಅಂತಕ್ಕಂಥದ್ದನ್ನು ತಗೊಂಡಾಗ ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದನ್ನ ಬೇರೆ ಕಡೆ ಡಿಸ್ಕಸ್ ಮಾಡೋಣ. ಈಗ ಎಲ್ಲರ ಅನುಭವದಲ್ಲಿರ್ತಕ್ಕಂಥದ್ದನ್ನ ಇದನ್ನ ಇಷ್ಟು ತಿಳ್ಕೊಳ್ಬೋದು ನಾವು. ಈ ಆನಂದಮಯ ಕೋಶವನ್ನ ಹೆಂಗ ವಿಜ್ಞಾನಮಯ ಕೋಶವನ್ನ ಅನೇಕ ರೀತಿಯಾಗಿ ನಾವು ನೋಡಿದೆವು. ಅಲ್ಲಿ ವಿಜ್ಞಾನಮಯ ಕೋಶದಲ್ಲಿ ಅವನು ಪ್ರೇಕ್ಷಕನಾಗುತ್ತಾನೆ, ಮತ್ತೆ ಭಾವುಕನಾಗುತ್ತಾನೆ, ಚಿಂತಕನಾಗುತ್ತಾನೆ ಅಂತ ವಿವರಣೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರೇಕ್ಷಕನಾಗುತ್ತಾನೆ ಅಂತಂದ್ರೆ ವಿಜ್ಞಾನಮಯ ಕೋಶವನ್ನು ಮಾತನಾಡುವಾಗ ಸೊ ಯಾವುದಾದ್ರೂ ನೋಡುವಂತವನಾಗ್ತಾನೆ ಪ್ರೇಕ್ಷಕ. ಮತ್ತೆ ಯಾವುದಾದ್ರೂ ಭಾವನಾತ್ಮಕವಾಗಿ ಪ್ರಜ್ಞಾಪೂರ್ವಕವಾಗಿ ಚಿಂತನೆ ಮಾಡ್ತಾನೆ, ಪ್ರಜ್ಞಾಪೂರ್ವಕವಾಗಿ ನೋಡ್ತಾನೆ, ಮತ್ತೆ ಪ್ರಜ್ಞಾಪೂರ್ವಕವಾಗಿ ಚಿಂತನೆ ಮಾಡ್ತಾನೆ. ಪ್ರೇಕ್ಷಕ, ಚಿಂತಕ ಮತ್ತೆ ಭಾವುಕ ಅಂತ ಹೆಂಗ ಅಲ್ಲಿ ವಿಜ್ಞಾನಮಯ ಕೋಶದಲ್ಲಿ ಹೇಳಿದ್ದಾರೋ ಹಾಗೆ ಇಲ್ಲಿ ಆನಂದಮಯ ಕೋಶದಲ್ಲಿ ಕೂಡ ಸ್ವಾಮಿಗಳು ಈ ಹೊರಗಿನ ಆನಂದ ಅಂತಕ್ಕಂಥದ್ದು ನಮಗೆ ಹೆಂಗ ಫೀಲ್ ಆಗುತ್ತೆ ಅಂತಂದ್ರೆ ಪ್ರಿಯ, ಮೋದ ಮತ್ತು ಪ್ರಮೋದ ಅಂತ ಮೂರು ರೀತಿಯಾಗಿ ಇದನ್ನ ಪಂಚದಶಿ ಸ್ಟೂಡೆಂಟ್ಸ್ಗೆ ಇದು ಆಲ್ರೆಡಿ ಗೊತ್ತಿರತಕ್ಕಂಥದ್ದು.
ಯಾರು ಪಂಚದಶಿ ಪಾಠ ಕೇಳಿಲ್ವೋ ಅವ್ರಿಗೆ ಇದು ಹೊಸದಾಗತ್ತೆ. ಅಂದ್ರೆ ನಮಗೆ ಆನಂದ ಅಂತಕ್ಕಂಥದ್ದು ಹೆಂಗ್ ಫೀಲ್ ಆಗುತ್ತೆ ಅಂತಕ್ಕಂಥದ್ದನ್ನ ಪ್ರಿಯ ಮೋದ ಪ್ರಮೋದ ಅಂತಕ್ಕಂಥ ರೀತಿಯಾಗಿ ತಿಳಿಸಿದ್ದಾರೆ. ಹೇಗೆ ಅಂದ್ರೆ, ಈಗ ಯಾವುದೋ ಒಂದು ಇಷ್ಟವಾಗಿರ್ತಕ್ಕಂಥದ್ದು ಒಂದು ಹಣ್ಣು, ಮಾವಿನ ಹಣ್ಣು. ಆ ಮಾವಿನ ಹಣ್ಣು ಇಷ್ಟ ಆಗಿರುವಾಗ ಆ ಮಾವಿನ ಮರದ ಪಕ್ಕದಲ್ಲಿ ನಿಂತುಕೊಂಡಾಗ ಆ ಮರದಲ್ಲಿರ್ತಕ್ಕಂತಹ ತುಂಬಾ ಹಣ್ಣಾಗಿರ್ತಕ್ಕಂತಹ ಹಣ್ಣನ್ನ ನೋಡಿದಾಗ ಅದೇನಾಗತ್ತಂದ್ರೆ ಪ್ರಿಯ ಅಂತಂದ್ರೆ ಅದು ಇಷ್ಟವಾಗತ್ತೆ. ಸೊ ಅಚಾನಕ್ಕಾಗಿ ಆ ಗಿಡದ ಮಾಲೀಕ ನಾನು ನೋಡೋದನ್ನ ನೋಡಿ ಅದನ್ನ ನಾವು ನೋಡೋದನ್ನ ನೋಡಿ ಆ ಮಾವಿನ ಗಿಡದ ಮಾಲಕ ಏನಾದರೂ ಅದನ್ನ ಗಿಡದಿಂದ ಇಳಿಸಿ ನಮ್ ಕೈ ಕೊಟ್ಟನಂತಂದ್ರೆ ಅವಾಗ ಅದೇನಾಗತ್ತಂದ್ರೆ ಅದನ್ನ ಮೋದ ಅಂತ ಕರಿತೀವಿ. ಅಂದ್ರೆ ದೂರದಲ್ಲಿ ನೋಡಿದಾಗೂ ಇಷ್ಟ ಆಗಿತ್ತು, ಆದ್ರೆ ಅದು ಇಷ್ಟ ಸಂಪೂರ್ಣವಾಗಿ ತೃಪ್ತಿ ಆಗಿದ್ದಿಲ್ಲ. ಅದಿನ್ನು ಕೈ ಸಿಕ್ಕಗಳಿಗೆ ಅದು ನಂದಾಗಿ ಬಿಡಿತಲ್ವಾ, ಅವಾಗ ಏನಾಗುತ್ತೆ ಅದು ಮೋದ ಅಂತ. ಮೋದ ಅಂದ್ರೆ ಪ್ರಿಯದಕ್ಕಿಂತ ಹೆಚ್ಚು ಆನಂದದ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸೊ ಇನ್ನೇನು ತಿನ್ಬೇಕು, ಅವಾಗ ಆ ಸಿಪ್ಪೆಯನ್ನ ತೆಗೆದ್ಬಿಟ್ಟು ಅಥವಾ ಕಟ್ ಮಾಡಿ ಯಾವಾಗ ಅದನ್ನ ತಿಂತೀವಿ, ಆ ತಿನ್ನುವಂತಹದ್ದು ಸ್ಥಿತಿ ಇದೆ ಅಲ್ವಾ, ಅದನ್ನ ಎಂತ ಕರಿತಾರೆ ಅಂದ್ರೆ ಅದು ಹೆಚ್ಚು ಆನಂದ. ಅವಾಗ ನೋಡೋದು ಇರಂಗಿಲ್ಲ, ಕೇಳೋದು ಇರಂಗಿಲ್ಲ, ಎಲ್ಲ ಇಂದ್ರಿಯಗಳು ಸ್ತಬ್ಧವಾಗಿ ಬಿಡ್ತವೆ. ಆ ಸವಿಯೋದ್ರಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ಮುಳುಗಿ ಬಿಡ್ತದೆ, ಸಂಪೂರ್ಣ ಆನಂದ. ಅದು ಪ್ರಮೋದ ಅಂತ. ಪ್ರಿಯ ಮೋದ ಪ್ರಮೋದ. ಆದ್ರೆ ಈ ಪ್ರಿಯ ಮೋದ ಪ್ರಮೋದ ಇದು ಹೆಂಗ ಪ್ರಾಪ್ತಿ ಆಗತ್ತೆ ಅಂತಂದ್ರೆ ಪುಣ್ಯದಿಂದ ಪ್ರಾಪ್ತಿ ಆಗತ್ತೆ ಅಂತಾರ ಅವರು. ಈಗ ಯಾವುದೋ ಒಂದು ಮಾವಿನ ಮರ ನೋಡಿದ್ರಿ, ಮಾವಿನ ಹಣ್ಣನ್ನು ನೋಡಿಗಳಿಗೆ ಇಷ್ಟ ಆಯ್ತು, ಆದ್ರೆ ಆ ಓನರ್ ನಮಗೆ ಕೊಡದೆ ಹೋದಂತಂದ್ರೆ ಅವಾಗ ಏನಾಗುತ್ತೆ, ಬರೀ ಇಷ್ಟ ಆಗತ್ತೆ ಬಿಟ್ರೆ ಮೋದ ಸಿಗದಿಲ್ಲ. ಒಂದು ವೇಳೆ ಅವನು ನಿಮಗೆ ಪುಣ್ಯದಿಂದ ನಿಮಗೆ ಕೈಯಲ್ಲಿ ಕೊಟ್ಟನಂತಂದ್ರೆ ಅವಾಗ ಏನಾಗತ್ತೆ, ಪ್ರಿಯದ ಜೊತೆಗೆ ಮೋದನ ಆಗತ್ತೆ, ಸುಖ ಆಗತ್ತೆ. ಆಗ ಇನ್ನೇನು ಅದನ್ನ ತಿನ್ಬೇಕು ಅಷ್ಟ್ರೊಳಗಡೆಗೆ ನಿಮ್ಗೆ ಡಯಾಬಿಟಿಕ್ ಅದ ತಿನ್ಬೇಡ್ರಿ ಅಂತ ಅಂದ್ಬಿಟ್ರಂತಂದ್ರೆ ಏನಾಗಿಬಿಡುತ್ತೆ, ಬಿದ್ದೋಗ್ಬಿಡುತ್ತಾನ. ಪ್ರಿಯ ಮೋದ ಎರಡೂ ಉಪಯೋಗ ಬರೋದಿಲ್ಲ ಅಲ್ಲಿ. ಸೊ ಹಾಗಾಗಿ ಇಲ್ಲಿ ಶಾಸ್ತ್ರಕಾರರು ಯಾವುದೇ ಒಂದು ವಸ್ತುವನ್ನ ಸಂಪೂರ್ಣವಾಗಿ ಸವಿಬೇಕು ಅಂತಂದ್ರೆ ನಿಮಗೆ ಆತ್ಯಂತಿಕವಾಗಿರ್ತಕ್ಕಂತಹ ಪುಣ್ಯ ಇರಬೇಕು.
ನೋಡಿ, ಈ ಆನಂದಮಯ ಕೋಶವನ್ನು ಮಾತಾಡ್ತಿದ್ದೀವಿ. ಈಗ ಆನಂದವಾಗಿ ಹೇಳ್ಬೇಕಂತ ನನಗೂ ಇದೆ, ಸೊ ಆನಂದವಾಗಿ ಕೇಳ್ಬೇಕಂತ ನಿಮಗೂ ಇದೆ. ಆದ್ರೆ ಇನ್ಯಾವುದ ಮಧ್ಯದಲ್ಲಿ ಕರ್ಮ ನಮ್ಮ ಆನಂದವನ್ನು ಏನ್ ಮಾಡ್ತಾ ಇದೆ, ಡಿಸ್ಟರ್ಬ್ ಮಾಡ್ತಾ ಇದೆ. ಅದಕ್ಕೆ ಯಾವಾಗಲೂ ಕೂಡ ಈ ಆನಂದ ಅಂತಕ್ಕಂಥದ್ದು, ಇಂದ್ರಿಯಗಳಿಂದ ಬರ್ತಕ್ಕಂತಹ ಆನಂದ ಇದೆಯಲ್ಲ, ಅದು ನಮ್ಮ ಪ್ರಯತ್ನ ಎಷ್ಟು ಇದೆಯೋ ಆದ್ರೆ ಅದಕ್ಕಿಂತ ಹೆಚ್ಚು ಆ ಪುಣ್ಯದ ಫಲ ಇರಬೇಕು. ಪುಣ್ಯದ ಫಲ ಇದ್ದಾಗ ಮಾತ್ರ ಆನಂದ ಸಿಗುತ್ತೆ ನಮಗ. ಯಾಕಂದ್ರೆ ನಮ್ಗಿಂತ ಆಚೆ ಇರ್ತಕ್ಕಂಥದ್ದು, ಅದು ನಮಗಿಂತ ಹೊರಗಡೆ ಇರ್ತಕ್ಕಂಥದ್ದು ವಸ್ತು, ವ್ಯಕ್ತಿ, ವಿಷಯಗಳಿದಾವಲ್ಲ, ಅವು ನಮಗೆ ಆತ್ಯಂತಿಕವಾಗಿರ್ತಕ್ಕಂತಹ ಆನಂದ ಕೊಡ್ಬೇಕಂತಂದ್ರೆ ನಮಗೆ ಹೆಚ್ಚು ಪುಣ್ಯ ಮಾಡಿರ್ಬೇಕು ನಾವು. ಯಾವಾಗ ಹೆಚ್ಚು ಪುಣ್ಯ ಮಾಡ್ತೀವಿ ಅವಾಗ ಅದು ಸಂಪೂರ್ಣವಾಗಿರ್ತಕ್ಕಂತಹ ಆನಂದ ಪ್ರಾಪ್ತಿ ಆಗತ್ತ. ಈಗ ಒಂದು ಮದುವೆ ಮಾಡಿಕೊಂತೀವಿ, ಅದು ಪುಣ್ಯದಿಂದ. ಆದರೆ ಪುಣ್ಯ ಪೂರ್ಣವಾಗಿಲ್ಲ ಅಂತ ಇಟ್ಟುಕೊಳ್ಳಿ, ಮದುವೆ ಆಗುತ್ತೆ. ಆದರೆ ಮದುವೆ ಆದ್ಮೇಲೆ ಸೊ ಯಾವಾಗ ಹೊಂದಾಣಿಕೆ ಇರೋದಿಲ್ವೋ ಅವಾಗ ಏನಾಗುತ್ತೆ, ಮದುವೆ ಅಂತಕ್ಕಂಥದ್ದು ಪುಣ್ಯ, ಆದ್ರೆ ಹೊಂದಾಣಿಕೆ ಅಂತಕ್ಕಂಥದ್ದು ಇನ್ನೂ ಅದು ಪೆಂಡಿಂಗ್ ಇರ್ತದೆ, ಪುಣ್ಯ ಇರಂಗಿಲ್ಲ. ಅವಾಗ ಏನಾಗುತ್ತೆ, ಅದು ಎರಡನೇ ಸುಖ ಸಿಗೋದಿಲ್ಲ ನಮ್ಗೆ. ಮದುವೆ ಆಗಿದ್ದೀವಿ, ಇಬ್ಬರು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗಿದೆ, ಆದ್ರೆ ಮಕ್ಕಳಾಗ್ಲಿಲ್ಲ ಅಂತ ತಗೊಳ್ರಿ, ಸೊ ಮತ್ತೆ ಅಡ್ಡೆ ಐತೆ ಪುಣ್ಯ. ಒಂದು ವೇಳೆ ನಿಮಗೆ ಮಕ್ಕಳಾದ ಅಂತ ಇಟ್ಟುಕೊಳ್ಳಿ, ಸರಿಯಾಗಿ ಅವರು ಓದಲಿಲ್ಲ ಅಂತಂದ್ರೆ ದೆನ್ ಅಗೇನ್ ಪ್ರಾಬ್ಲಮ್. ಮತ್ತೆ ಅವ್ರ ಜೀವನ ಸರಿಯಾಗಿ ಸುಖವಾಗಿ ಇಲ್ಲದೆ ಹೋದ್ರೆ ಅವಾಗಲೂ ಕೂಡ ಈ ಪುಣ್ಯ ಕಡಿಮೆ ಆಗುತ್ತೆ. ಏನಾರ ಅನಾರೋಗ್ಯ ಬಂದ್ರೆ ಅವಾಗಲೂ ಕೂಡ ಪುಣ್ಯ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಪುಣ್ಯ ಅದು ಸಾಕಾಗೋದಿಲ್ಲ ಅಂತ ಅನ್ಸುತ್ತೆ ನನ್ನ ಅರ್ಥದ ಬಿಟ್ಟು ಹೇಳೋದಾದ್ರೆ. ಯಾಕಂತಂದ್ರೆ ನಾವು ಯಾವಾಗಲೂ ಕೂಡ ಡಿಪೆಂಡ್ ಆಗಿರ್ತಕ್ಕಂತಹ ಈ ಆನಂದವನ್ನ ಎಲ್ಲಿಯವರೆಗೆ ಅರಸ್ತೀವಿ ಅಲ್ಲಿಯ ತನಕನೂ ಕೂಡ ನಾವು ಎಷ್ಟೇ ಪುಣ್ಯ ಮಾಡಿದ್ರು ಕೂಡ ಅದು ಕಂಪ್ಲೀಟ್ ಆಗೋದಿಲ್ಲ ಅಂತಕ್ಕಂತಹದ್ದು ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಹ್ಮಣಃ ಅಂತ ಮುಂಡಕದಲ್ಲಿ ಒಂದು ಮಂತ್ರ ಬರುತ್ತೆ. ಒಬ್ಬ ಅತ್ಯಂತ ಉತ್ಸಾಹಿ ಜ್ಞಾನವಂತ ಎಲ್ಲ ಪ್ರಯತ್ನಗಳನ್ನು ಮಾಡಿ ಇದನ್ನ ಸಂಪೂರ್ಣವಾಗಿ ಪಡಿಬೇಕು ಅಂತಕ್ಕಂತಹ ಪ್ರಯತ್ನದಿಂದ ಎಲ್ಲಾ ರೀತಿಯಿಂದ ಅವನು ಪ್ರಯತ್ನ ಮಾಡಿದಾಗಲೂ ಕೂಡ ಅದೇನಾಗುತ್ತೆ ಅಂದ್ರೆ ಅಪೂರ್ಣ ಆಗತ್ತೆ. ಇದರಿಂದ ಸಂಪೂರ್ಣವಾಗಿರ್ತಕ್ಕಂತಹ ಪುಣ್ಯ ಪುಣ್ಯ ಅಂತಂದ್ರೆ ಆನಂದ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಈಗಾಗಲೇ ನಿಮ್ಗೆ ಎಷ್ಟು ಏಜ್ ಆಗಿದೆಯೋ, ಎಷ್ಟು ಅನುಭವ ಆಗಿದೆಯೋ ಅದರ ಮೇಲೆ ನಿಮ್ಮ ಪುಣ್ಯವನ್ನ ಅಥವಾ ನಿಮ್ಮ ಸುಖವನ್ನ ನೀವು ಮೆಜರ್ಮೆಂಟ್ ಮಾಡಬಹುದು, ಸಿಗುತ್ತೆ ಎಲ್ಲರಿಗೆ. ಏನಿದು ಹೊರಗಿಂದಲ್ಲ, ಯಾಕಂದ್ರೆ ಪ್ರತಿಯೊಬ್ಬರ ಎಕ್ಸ್ಪೀರಿಯನ್ಸ್ ಅಲ್ವಾ. ನೋಡ್ಕೋಬಹುದು ಎಷ್ಟು ಪ್ರಯತ್ನ ಹಾಕಿದ್ದೀರಿ, ಅಷ್ಟು ಪ್ರಯತ್ನ ಹಾಕಿದಾಗಲೂ ಕೂಡ ಶರೀರದ ತಾಪ ಇರ್ಬೋದು, ಅಥವಾ ಸಂಸಾರದ ತಾಪ ಇರ್ಬೋದು, ಅಥವಾ ಸಾಮಾಜಿಕ ತಾಪ ಇರ್ಬೋದು, ಯಾವುದೋ ರೀತಿಯಿಂದ ಕಂಪ್ಲೀಟ್ ಆಗೋದಿಲ್ಲ. ಒಂದು ವೇಳೆ ಹಾಗೆ ಏನಾದರೂ ಇಂದ್ರಿಯಗಳ ಮುಖಾಂತರವಾಗಿ ಸಿಗುವಂತಹದ್ದು ಯಾವುದು ಇದೆಯೋ ಅದು ಸಂಪೂರ್ಣ ಆಗಿಬಿಟ್ಟಿದ್ರೆ ಮತ್ತೆ ನಮಗೆ ಉಪನಿಷತ್ತು ಅಂದ್ರೆ ಪೂರ್ವ ಮೀಮಾಂಸ ಒಂದೇ ಸಾಕಾಗಿಬಿಡ್ತಿತ್ತು, ಉತ್ತರ ಮೀಮಾಂಸ ಬೇಕಾಗಿದ್ದಿಲ್ಲ ಮಗ.
ಪೂರ್ವ ಮೀಮಾಂಸದಲ್ಲಿ ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡಿದಾಗಲೂ ಕೂಡ ಅದು ಕಂಪ್ಲೀಟ್ ಆಗದೇ ಇದ್ದಾಗ ದೆನ್ ಅವಾಗ ಉತ್ತರ ಮೀಮಾಂಸ ಬಂದಿದೆ. ಉತ್ತರ ಮೀಮಾಂಸ ಅಂದ್ರೆ ಇದು ವೇದಾಂತ ಅಂತ. ಈಗೇನ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಇದು ವೇದಾಂತ. ಈ ವೇದಾಂತ ತಿಳಿಸೋದೇನು ಅಂತಂದ್ರೆ, ಈ ಇಂದ್ರಿಯಗಳ ಮುಖಾಂತರವಾಗಿ ಅಥವಾ ಮನಸ್ಸಿನ ಮುಖಾಂತರವಾಗಿ ಬರ್ತಕ್ಕಂತಹದ್ದು ಆನಂದ ಏನದಲ್ಲ, ಇವ್ರ ಮೇಲೆ ನಮ್ಗೆ ಅಧಿಕಾರ ಅದ. ಸುಷುಪ್ತಿ ಮೇಲೆ ಆಗ್ತಕ್ಕಂಥದ್ದು ನಮ್ಗೆ ಅಧಿಕಾರ ಇಲ್ಲ. ಅದು ಪ್ರಕೃತಿದದು, ಅದರ ಪಡೆಗೆ ಅದು ಹೋಗುತ್ತೆ. ಆದ್ರೆ ಯಾವುದು ನಮಗೆ ಇಂದ್ರಿಯಗಳ ಮುಖಾಂತರವಾಗಿ ನಮ್ಮ ಮನಸ್ಸಿನ ಯೋಚನಾ ಮುಖಾಂತರವಾಗಿ ಬರ್ತಕ್ಕಂತಹ ಯಾವ ಆನಂದ ಇದೆಯೋ ಆ ಆನಂದ ಸಂಪೂರ್ಣವಾದ ಆನಂದವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದು ಎಲ್ಲನೂ ಕೂಡ ಪುಣ್ಯದಿಂದ ನಿರ್ಮಿತವಾಗಿದೆ. ಪುಣ್ಯ ಅಂತಕ್ಕಂಥದ್ದು ಅದು ಒಂದೇ ಸಮನಾಗಿಲ್ಲ. ಅದು ಯಾಕೆ ಸಮನಾಗಿಲ್ಲ ಅಂತಂದ್ರೆ, ಯಾವ ವಸ್ತುಗಳ ಮುಖಾಂತರವಾಗಿ ನಾವು ಆನಂದವನ್ನ ಅನುಭವಿಸುತ್ತೇವೆ, ಅದು ಹೊರಗಿದ್ದಾಗ್ಲಿ, ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿನ, ಅದು ಮಾವಿನ ಹಣ್ಣನಾಗಿರ್ಬೋದು, ಅಥವಾ ನಮ್ಮ ನಾಲಿಗೆನಾಗಿರ್ಬೋದು, ಅಥವಾ ನಮ್ಮ ಮನಸ್ಸನಾಗಿರ್ಬೋದು. ಇವು ಮೂರು ಕೋಇನ್ಸಿಡೆಂಟ್ ಸೇರ್ಬೇಕು ಕರೆಕ್ಟ್ ಆಗಿ. ಇವು ಮೂರು ಯಾವಾಗ ನಿಮಗೆ ಸೇರಿದ ಹೋಗ್ಬಿಟ್ಟು ಅಂತಂದ್ರೆ ಆವಾಗ ಅದು ಆನಂದ ಸಂಪೂರ್ಣವಾಗಿರ್ತಕ್ಕಂತಹ ಆನಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವು ಯಾವಾಗಲೂ ಕೂಡ ಒಂದೇ ಸಮ ಇರೋದಿಲ್ಲ. ಯಾಕೆ ಅಂತಂದ್ರೆ ಅವು ನಿರಂತರವಾಗಿ ಬದಲಾವಣೆ ಆಗುತ್ತವೆ. ಇಂದ್ರಿಯಕ್ಕೆ ಒಂದು ಕೊಟ್ರಿ ಇವತ್ತಂದ್ರೆ ಮತ್ತೆ ಇನ್ನೊಂದು ಅದಕ್ಕಿಂತ ಹೆಚ್ಚಿನದು ಅದು ಬಯಸ್ತದ. ಮತ್ತೆ ಹೊರಗಡೆಗೆ ವೆರೈಟಿ ಏನದಲ್ಲ, ಅದು ಕೂಡ ಹೊಸ 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 ಆವಿಷ್ಕಾರಗಳಿಂದ ಅದು ಕೂಡ ಬದಲಾವಣೆ ಆಗುತ್ತೆ. ಅದು ಒಂದೇ ಸಮನಾಗಿಲ್ಲ, ಅದು ಬದಲಾವಣೆ ಆಗತ್ತೆ. ನಮ್ಮ ಇಂದ್ರಿಯನೂ ಬದಲಾವಣೆ ಆಗತ್ತೆ. ಮತ್ತೆ ನಮ್ಮ ಇಂದ್ರಿಯ ಜೊತೆ ಯಾವುದು ಭೋಗ್ತಾ ಇದನ್ನೋ ಮನಸ್ಸು ಕೂಡ ಬದಲಾವಣೆ ಆಗುತ್ತೆ. ಹೀಗೆ ನಿರಂತರವಾಗಿ ಬದಲಾವಣೆ ಆಗತಕ್ಕಂತಹ ವಸ್ತುಗಳ ಜೊತೆಗೆ ಏನು ಒಂದು ಸುಖವನ್ನ ಅರಸ್ತಾ ಇದ್ದೀವೋ ಅಥವಾ ಸುಖವನ್ನ ಅನುಭವಿಸ್ತಾ ಇದ್ದೀವೋ, ಆ ಸುಖ ಅದು ದೀರ್ಘಕಾಲದ ಸುಖವನ್ನ ಕೊಡ್ಲಿಕ್ಕೆ ಅದರಲ್ಲಿ ತಾಕತ್ತು ಇಲ್ಲ. ಇದನ್ನ ಬಹಳ ಚೆನ್ನಾಗಿ ಯೋಚನೆ ಮಾಡಬೇಕು. ಯೋಚನೆ ಮಾಡಿದಾಗ ಆಗ ಈ ಆನಂದಕ್ಕಿಂತ ಮಹತ್ತರವಾಗಿರ್ತಕ್ಕಂತಹದ್ದು ಆನಂದ ಯಾವುದು ಅಂತಕ್ಕಂಥದ್ದು ಒಳಗಡೆಗೆ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಥಾಟ್ಸ್ ಬರ್ಲಿಕ್ಕೆ ಶುರುವಾಗತ್ತೆ. ಇಲ್ಲ ಅಜ್ಞಾನವಶಾತ್ ಅಥವಾ ತುಂಬಾ ಭಯಂಕರವಾದ ಆಸೆಗಳಿಂದಿಟ್ಟುಕೊಂಡು ಮಾಡ್ತಾ ಇದ್ರಿ ಅಂತಂದ್ರೆ ಏನು ಗೊತ್ತಾಗಲ್ಲ. ತಮೋ ವೃತ್ತಿಯವರಾಗಿದ್ದೀರಿ ಅಂದ್ರೆ ಗೊತ್ತಾಗೋದಿಲ್ಲ. ಸಾಕು, ಅದು ಶಾಸ್ತ್ರ ಇರಲ್ಲ, ಜಾಸ್ತಿ ಅಪೇಕ್ಷೆ ಪಡ್ಬೇಡ, ಇದ್ರ ತೃಪ್ತಿಯಾಗಿರಂತ ಹೇಳ್ತಾರಲ್ಲ, ಹಂಗಾಗತ್ತದು. ಇದರಲ್ಲಿ ತೃಪ್ತಿಯಾಗಿರೋ ಅನ್ನೋದ್ರ ಅರ್ಥ ಏನಂತಂದ್ರೆ ಇನ್ನು ಮತ್ತೆ ಎಕ್ಸ್ಟ್ರಾ ನಿನ್ಗೆ ಪ್ರಯತ್ನ ಮಾಡಕ್ ತಾಕತ್ತಿಲ್ಲ, ಸುಮ್ಮನೆ ಇರು ಅಂತ. ಇನ್ನು ಯೋಗ್ಯತೆ ಇಲ್ಲ, ಸುಮ್ಮನೆ ಯೋಚನೆ ಮಾಡಬೇಡ, ಇದರಲ್ಲಿ ತೃಪ್ತಿಯಾಗಿರು ಅಂತ. ಅದು ಸಮಾಧಾನ ಕೇಳಿದ್ದಾಗ್ಲಿ ಅದು ಪರ್ಮನೆಂಟ್ ಆಗಿರ್ತಕ್ಕಂತಹ ಸೊಲ್ಯೂಷನ್ ಅಲ್ಲ. ಸೊ ಹಾಗಾಗಿ ಇಲ್ಲಿ ಶಂಕರರು ನಮಗೆ ಬಹಳ ಸ್ಪಷ್ಟವಾಗಿ ಒಂದು ವಾಕ್ಯವನ್ನ ಕೆತ್ತರೆ, ಇದು ಪುಣ್ಯವನ್ನ ಅವಲಂಬಿಸಿದೆ. ಬಯಕೆ ಕರೆಕ್ಟ್ ಆಗಿದೆ, ಬಯಕೆಯಲ್ಲಿ ಏನು ತೊಂದರೆ ಇಲ್ಲ. ಆದರೆ ಬಯಕೆಯನ್ನ ಪೂರೈಸಿಕೊಳ್ಳುವಾಗ ಈ ಎಲ್ಲ ಏನು ಸ್ಟೆಪ್ಸ್ಗಳಿದಾವಲ್ವಾ, ಈ ಎಲ್ಲಾ ಸ್ಟೆಪ್ಸ್ಗಳು ಸಂಪೂರ್ಣವಾಗಿ ನಮಗೆ ಪೂರಕವಾಗಿರೋದಿಲ್ಲ. ನೀವು ಈಗ ನೋಡಿ, ಈಗ ಯಾವ್ದಾರ ಒಂದು ಕಾರ್ಯಕ್ರಮಕ್ಕೆ ಹೋಗುತ್ತೀರಿ, ಕಾರ್ಯಕ್ರಮಕ್ಕೆ ಹೋದಾಗ
ಅಬ್ಬಬ್ಬ ಏನು ಬಹಳ ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಇಲ್ರಿ, ಹಿಂದೆ ನಾನು ಎಲ್ಲಿ ನೋಡ್ಲಿಲ್ಲ ಇದನ್ನ, ಹಿಂದೆ ಯಾರು ಮಾಡೇ ಇದ್ದಿಲ್ಲ, ಮತ್ತೆ ಮುಂದೆ ಯಾರು ಮಾಡೋದಿಲ್ಲ ಅಂತ ಆ ಒಂದು ಕ್ಷಣದಲ್ಲಿ ನಿರ್ಧಾರಕ್ಕೆ ಬರ್ತೀವಿ. ಆದ್ರೆ ನಾವು ಇನ್ನೊಂದ್ಸಲ ನೋಡಿದಾಗ ಮತ್ತೆ ಅದಕ್ಕಿಂತ ದಿನದ ಭೀಕರವಾಗಿರ್ತಕ್ಕಂಥ ಅದ್ಧೂರಿಯಾಗಿರ್ತಕ್ಕಂಥದ್ದು ಇರ್ತದೆ. ಯಾಕೆಂತಂದ್ರೆ ಕಂಟಿನ್ಯೂ ಆಗಿ ಪ್ರೋಗ್ರೆಸ್ ಇದೆ ಈ ಜಗತ್ತು, ಅದು ಸ್ಟೇಬಲ್ ಆಗಿಲ್ಲ. ಅದು ಸ್ಟೇಬಲ್ ಆಗಿ ಇಲ್ಲದೆ ಇರುವಾಗ ಅಂತಹ ಜಗತ್ತಿನ ಜೊತೆಗೆ ಏನು ನಾವು ಸುಖವನ್ನ ಅರಸ್ತಾ ಇದ್ದೀವಲ್ವಾ, ಅದು ಅದು ಶಾಶ್ವತವಾಗಿರ್ತಕ್ಕಂತಹ ಸುಖ ಸಿಗ್ಲಿಕ್ಕೆ ಇಂಪಾಸಿಬಲ್. ಮತ್ತೆ ಪುಣ್ಯದಿಂದ ಪ್ರಾಪ್ತಿ ಇದೆ, ಇಲ್ಲಂತ ಅರ್ಥ ಅಲ್ಲ, ಸಿಗುತ್ತೆ. ಪುಣ್ಯದಿಂದ ನಿನಗೇನಪ್ಪ, ಒಂದು ಒಳ್ಳೆ ಮಾವಿನ ಹಣ್ಣು ಸಿಕ್ಕಿದೆ, ಕರೆಕ್ಟು, ನಾಲಿಗೆ ಮೇಲೆ ಇಟ್ಟುಕೊಂಡ್ರೆ ಅದು ಭಾರಿ ಆನಂದ ಕೊಡುತ್ತೆ. ಆದ್ರೆ ಬಾಡಿಯಿಂದ ಡಯಾಬಿಟಿಕ್ ಇತ್ತಂದ್ರೆ ಎಂತ ಮಾಡ್ತೀರಿ? ಮುಗಿದೋಯ್ತು. ಹೀಗೆ ಇಲ್ಲ, ಡಯಾಬಿಟಿಕ್ ಅಂತ ಇಲ್ಲ, ಆದ್ರೆ ನಾಲಿಗೆ ರುಚಿ ಕೆಟ್ಟೋಗಿತ್ತು, ಕೋಲ್ಡ್ ಆಗಿತ್ತು ಅಂತಂದ್ರೆ ಅವಾಗ ಎಂತ ಮಾಡ್ತಾರೆ? ಅವಾಗ್ಲೂ ಕೂಡ ತಿನ್ನಕ್ಕಾಗೋದಿಲ್ಲ ಅದನ್ನ. ಹೀಗೆ ಎಲ್ಲಾ ರೀತಿಯಿಂದ ನೋಡಿದಾಗಲೂ ಕೂಡ ಆ ವಸ್ತುವಿನಿಂದಂತನೂ ದೋಷ ಇದ್ದೇ ಇದೆ. ಯಾಕಂತಂದ್ರೆ ಒಂದು ಮರದ ಟೇಸ್ಟ್ ಇದ್ದಂಗೆ ಇನ್ನೊಂದು ಮರ ಇರಂಗಲ್ಲ, ಮತ್ತೆ ಡಿಫ್ರೆಂಟ್ ಆಗಿರ್ತದೆ. ಅಲ್ಲಿ ದೋಷದ, ನಮ್ಮ ದೇಹದಲ್ಲೇನೂ ದೋಷದ ಅನುಭವಿಸ್ತಕ್ಕಂಥದ್ದು, ಮತ್ತೆ ಮನಸ್ಸಿನಲ್ಲೇ ದೋಷದ. ಸೊ ಈ ಯಾವಾಗಲೂ ಕೂಡ ಪುಣ್ಯದ ಜೊತೆಗೆ ಅಪುಣ್ಯನೂ ಅದರಲ್ಲಿ. ಅದಕ್ಕೆ ಪುಣ್ಯ ಅಪುಣ್ಯ ಎರಡು ಸೇರಿಸಿ ಅದಿರೋದು. ಆ ಕಾರಣದಿಂದ ಎಷ್ಟೇ ಬಲವಂತನಾಗಿದ್ದರೂ ಕೂಡ ಈ ಆನಂದಮಯ ಕೋಶ ನಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಆನಂದವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದು ಪುಣ್ಯದ ಮೇಲೆ ನಿಂತುಕೊಂಡಿದೆ. ಅದು ನಮ್ಮ ಸತ್ಸಿದ್ಧ ಆನಂದ ಅಂತ ಏನ್ ಕರಿತೀವಿ, ಅದರ ಬಿಂಬ ಅದು. ಆ ಬಿಂಬದಲ್ಲಿ ಸುಖ ಅನುಭವಿಸಕ್ಕೆ ಹೇಗೆ ಸಾಧ್ಯ? ಅದು ಪ್ರಕಟಿತ ಆಗಿರ್ತಕ್ಕಂಥದ್ದು, ಸ್ವಯಂ ಆಗಿರ್ತಕ್ಕಂಥದ್ದಲ್ಲ. ಸೊ ಹಾಗಾಗಿ ಈ ಅಜ್ಞಾನದಿಂದ ಆವೃತ್ತಿಯಾಗಿರ್ತಕ್ಕಂತಹ ಪ್ರಿಯ ಮೋದ ಪ್ರಮೋದಗಳಿಂದ ಅನುಭವಕ್ಕೆ ಬರ್ತಕ್ಕಂತಹ ಯಾವುದು ನಮಗೆ ಸುಖವನ್ನ ನೀಡುವಂತಹದ್ದು ಯಾವುದು ಇದೆಯೋ ಅದು ಭೋಕ್ತೃ, ಅದು ಆನಂದಮಯ ಕೋಶ. ಈ ಆನಂದಮಯ ಕೋಶ ಅಂತಕ್ಕಂಥದ್ದು ಪುಣ್ಯದಿಂದ ಅದು ಪ್ರಾಪ್ತಿಯಾಗತ್ತೆ. ಪುಣ್ಯ ಅಂತಕ್ಕಂಥದ್ದು ಪರಿಪೂರ್ಣ ಅಲ್ಲದೆ ಇರೋದರಿಂದ ಅದು ಶಾಶ್ವತವಾಗಿರ್ತಕ್ಕಂತಹ ಆನಂದವನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಒಂದು ರಫ್ ಆಗಿ ಆನಂದಮಯ ಕೋಶದ ವಿವರಣೆಯನ್ನ ಈ ಶ್ಲೋಕದಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಥ್ಯಾಂಕ್ ಯು ಸರ್.